ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ. ನಾವು ಇಲ್ಲಿ ಸೂಪರ್ ಮಾರ್ಕೆಟಿಗೆ ಬಂದ್ವಿ ರೀ. ಏನು ತೊಗೊತೀಮ? ಎಣ್ಣೆ ಪ್ಯಾಕೆಟ್ ಹಾಂ ಎರಡು ತಗೋ. ಗೋಧಿ ಹಿಟ್ಟಿನ ಪ್ಯಾಕೆಟ್ ತೊಗೋಬೇಕು. 5 kg ತಗೋ ಗೋಧಿ ಹಿಟ್ಟಿನ. ಲಾಸ್ಟ್ ತೊಗೊಂತವ ಗೋಧಿ ಹಿಟ್ಟಿನ. ರವೆ ತಗೋ. ಇಲ್ಲದ ನೋಡಿ ಪ್ಯಾಕೆಟ್ ಅದ ನೋಡಿ. ತಗೋ. ಬೊಂಬೆ ರವೆ ಬೊಂಬೆ ರವನ ಬೇಕಂತಪ್ಪನ ರವೆ ಬೇಕಾ? ಬೊಂಬೆ ರವೆ ತೊಗೊಂಬಿ. ಅದಾಯ್ತು. ಇವತ್ತು ಡ್ರೈ ಫ್ರೂಟ್ಸ್ ತೊಗೊತೀನಿ ಏನ್ರ? ಬೇಡ. ಶುದ್ಧ ತುಪ್ಪ ಐತೆ ಶುದ್ಧ ತುಪ್ಪ. ಬಿಸ್ಕಿಟ್ ತಗೋರ್ವಾ. ದಾದಿಮ್ಮ ಬಿಸ್ಕಿಟ್ ಮ್ಯಾರಿಗೋಲ್ಡ್. ನಮ್ಮಮ್ಮ ಕೊಬ್ಬರಿ ಎಣ್ಣೆ ತೊಗೊಂಬರ್ರಿ ಒಂದಾರ. ನಮ್ಮಮ್ಮ ರಾತ್ರಿ ಕೊಬ್ಬರಿ ಎಣ್ಣೆ ಅವು ಇಂಜೆಕ್ಷನ್ ಅವೆಲ್ಲ ಮಾಡಿದ್ದು ಥಂಡಿಗೆ ಇದಾಕವ ಏನು ರೀ ಕೆಬರ್ಸ್ತವೆ. ನಾವು ಕೊಬ್ಬರಿ ಎಣ್ಣೆ ಹಚ್ಕೊಂಡು ಹೋಗ್ತೈತೆ ಅಂತ ನೋಡಿರಿ. ಟಿಪ್ಸ್ ಇದೊಂದು. ಎಲ್ಲಾರು ಏನು ಕೆಬ್ರಾಕತ್ತ ಅಂತ ಹೇಳಿದ್ರೆ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೆ ಹೋಗ್ಬಿಡೋದು ಅಂತ. ಇವು ನೋಡಮ್ಮ ಇಲ್ಲೇನು ಬೇಕು ನೋಡಿ ಮಸಾಲೆಗಳು. ಜೀರಿಗೆ, ಸಾಸ್ವೆ. ಏನದ ಹಬ್ಬ ತೊಗೊಂಬಂದ್ರಲ್ಲ ಮೊನ್ನೆ ಅಂತಾವು. ತಗೋ ಒಂದು ಮ್ಯಾರಿಗೋಲ್ಡ್ ತಗೋ, ಒಂದು ಪಾರ್ಲೇಜಿ ತಗೋ. ಇಟ್ಟದ ನೋಡು ಪಾರ್ಲೆ ಇದು ಮ್ಯಾರಿಗೋಲ್ಡ್ ಅವೆಲ್ಲ ತೊಗೊಂಡ್ಯಾನ. ಇದು ಒಂದು ದೊಡ್ಡ ತೊಗೊಂಬಿಡು. ಸಣ್ಣದಿದೆ. ಸಣ್ಣದಿಟ್ಟು ದೊಡ್ಡ ತೊಗೊಂಬಿಡು. ಇಂಥವು ಇನ್ನು ಪಾರ್ಲೇಜಿ ಚಲೋ ಇರ್ತಾವೆ ನೋಡಿ. ಎಲ್ಲ ಇವು ಬಿಸ್ಕಿಟ್ ರೀ ಇವು. ಒಂದು ದೊಡ್ಡ ತೊಗೊಂಡು ಇಡು. ಮತ್ತೇನು ತೊಗೊತಿ? ಇದನ್ನು ತಗೋ. ಜೀರಿಗೆ ಅವು ತಗೋ. ಜೀರಿಗೆ ಪುಡಿ. ಸಣ್ಣ ತಗೋ ಜೀರಿಗೆದು. ತಗೋ. ಸಾಸಿವೆ ತಗೋನ ಇರ್ತಾವೆ ಇದ್ದಂಗಿರೋಲಕ್ಕೆ. ಇಲ್ಲ ಮತ್ತು ಕಾಳು ಅದು ತೊಗೋಬೇಕ್ರಿ. ಗೋಧಿ ಅದ ನೋಡ್ರಿಪ್ಪ. ಗೋಧಿ ಹುಗ್ಗಿ ಮಾಡ್ತೀಯನ? ಅಲ್ಲೇ ಗುರುಗಳು ತೊಗೊಳ್ಳೋಣ. ಗುರು ಖಾಲಿ ಮಾಡಿದೆ ಮನೆ ನೀವು? ಅದಾವಿಲ್ಲ. ಮತ್ತು ಏನು ಮಾಡ್ತಿದ್ದೆ ಅವನು? ಸಾಬೂನು ಅದ ನೋಡಿ. ಸಾಬೂನು ಯಾವ್ರಿಗೆ ಬೇಕಂತ ಹೇಳಿ ತೊಗೊಳ್ರಿ. ಪಾಪ ಕೆಜಿ ಕೊಡಮ್ಮ ಅವನ್ನೆಲ್ಲ ಕಾಳು. ಇಲ್ಲದ ನೋಡೋರಿಪ್ಪ ಇವು ಇದಿರ್ತಾವೆ ನೋಡಿ. ಬಂದಿರಿ ನಾವು ಎಲ್ಲ ರೇಷನ್ ತೊಗೊಂಡ್ರಿ. ಸಕ್ರೆ ಅರ್ಶಿನ ಪುಡಿ ಅದೆಲ್ಲ ಇತ್ತು ಮನೆ ಒಳಗೆ ರೀ. ಹಂಗಾಗಿ ಅದಷ್ಟು ಬಿಟ್ಟು ಅವಲಕ್ಕಿ ಅದೆಲ್ಲ ತೊಗೊಂಬಂದಿರಪ್ಪ ನಾವು. ರವೆ, ಅವಲಕ್ಕಿ, ಗೋಧಿ ಹಿಟ್ಟು ಬೇಕಾಗಿತ್ತು. ರೀಪ ನೂಡಲ್ಸ್ ಅನ್ನೋದು ಮ್ಯಾಗಿ ಅಲ್ಲ ಅನ್ನೋದ ರೀಪ. ಮ್ಯಾಗಿ ಅಲ್ಲ ಅನ್ನೋದು ಆಕಿಗೆ ತೊಗೊಂಬಂದೇನಿಲ್ಲ. ಐತಲ್ಲ ಅಲ್ಲಿ ಅದೊಂದು ನೋಡಿ ಕಡೆಗೆ ಅಷ್ಟು ತೆಗೆದ್ಬಿಡ ಅವನ್ನ. ಪಾಪ ಅವ್ನು ಒಂದು ಡಬ್ಬ್ಯಾಗ ಹಾಕಿಡ್ತಾ. ಒಂದು ಪ್ಲಾಸ್ಟಿಕಿನ ಡಬ್ಬಿ ಒಳಗೆ ಎಲ್ಲ ಚೀಟ್ ಅವನು ಅಂದ್ರೆ ಬುಕ್ಕ ನಂಗೆ ಕೈ ಸಿಗೈತದ. ಒಂದು ಡಬ್ಬ್ಯಾಗ ಹಾಕಿಟ್ಬಿಡ ಅವನು ಅಷ್ಟನ್ನು. ಬಿಲ್ ನೋಡ್ತಾ ತಡ್ರಿ ಎಷ್ಟು ಆತ. ಹೆಡ್ ಮೇಡಮ್ ರೀಕೆ ಹೆಡ್ ಮೇಡಮ್ ಎಲ್ಲ ಚೆಕ್ ಮಾಡಕ್ಕೆ ಅಂತ ತೊಗೊಂಡಾರಂತಂದು ಎಷ್ಟು ಹಚ್ಚಾರ ಅಂತೇಳಿ ಅಂದು. ಹೆಡ್ ಮೇಡಮನ ಕೈಯಾಗ ಕೊಟ್ಬಿಟ್ಟಿರಿ ಎಲ್ಲ ಈಗ ಹಿರಿಯತನ. ಏನಾತ್ರಿ? ಯಾವುದಮ್ಮ? ನಿನ್ನೆ ಅಂತ ಡಬ್ಬಿ ತೊಗೊಂಬಂತೀನಿ ನೀನು. ಅದ್ರಾಗ ಅದಾವ ನೋಡಿ. ಅಲ್ಲೇ ಇದ್ರಾಗ ಹೋಗದವನ ಅಲ್ಲೇ ಪುಟ್ಟ್ಯಾಗ ಅದಾವ ನಾವು. ಎಷ್ಟಾಗೈತಿ? ಸಂಡ್ಯಾಗ ಹಾಕಿ ಉಪ್ಪಿನಕಾಯಿ ಡಬ್ಬಿ ತಗೊಂಡು ನೋಡಿ. अलग अलग दाल रखिए, अलग अलग दाल बोले
ಎಲ್ಲ ಏನೇನು ಬೇಕು ಎಲ್ಲ ಕಡೆ ತೊಗೊಂಡು ಬಂದಿರಪ್ಪ. ನಾನು ಇದು ಸಬ್ಬಸಿಗೆ ಹೆಚ್ಚಕೈದೇಕಿ ಮತ್ತು ಹೋಗಂಬ ಅಮ್ಮ ಅನ್ನೋದ್ರೊಳಗಂದ್ರೆ ನಂಗೆ ಬಿಟ್ಟದ್ದು ಹಂಗೆ ಹೋದೆ ನಾನು. ಇನ್ನೊಂದು ಸ್ವಲ್ಪ ಇತ್ತು ಸಬ್ಬಸಿಗೆ ಹೆಚ್ಚೋದ್ರಿ. ಅವು ಕಾಳೆಲ್ಲ ಒಂದ್ರೊಳಗೆ ಹಾಕಿಡ್ರಿ. ಇಲ್ಲಿ ಇದು ಮೊನ್ನೆ ಹೆಸರು ಬೇಳೆ ತೊಗೊಂಬಂದದ ನೋಡು. ಹೆಸರು ಬೇಳೆ ಅವೆಲ್ಲ ಕೂಡಿಸಿ ಒಂದ್ರೊಳಗೆ ಇಟ್ಬಿಡ್ರಿ ಅವನು. ಇದು 6 ರೂಪಾಯಿ ತೊಗೊಂಡು ಕೊಬ್ಬರಿ ಡಬ್ಬಿ ಸಣ್ಣದು. ಆದ್ವಾ? ಹ್ಞೂ ಅಷ್ಟೇ ಮಸಾಲೆ ಚಿಕ್ಕ ಕಾಡು ತೆಗ್ದವಡು ಇನ್ನು ಅದಾವು ಏನೇನು ಅದಾವು ಮಸಾಲೆ ಹೌದು ಖಾಲಿ ಅದು ಇಲ್ಲದೈತಿ ಅದನ್ನು ಕೊಟ್ಬಿಡು. ಗರಂ ಮಸಾಲೆ ಇದನ್ನು ಸಾಲಿಲ್ಲ ಸಾಲಲ್ಲ. ಕೊಬ್ಬರಿ ಎಣ್ಣೆನೂ ದುಬಾರಿ ರೀಪ. ಕೊಬ್ಬರಿ ಎಣ್ಣೆ ಎಷ್ಟು ದುಬಾರಿ ಆಗ್ಬಿಟ್ಟೈತಿ. ಕೊಬ್ಬರಿ ದುಬಾರಿ ಆಗೈತೆ ಅಂದ್ರೆ ಮತ್ತು ಕೊಬ್ಬರಿ ಎಣ್ಣೆ ದುಬಾರಿ ಹಾಕೊಳ್ತ್ರೆ. ಮಾರ್ಗೋ ಸೊಪ್ಪು ತೊಗೊಂಡ್ಲರಿಕಿ ನನಗೊಂದು ಆಕಿಗೊಂದು. ನೀನು ಬೇಕಾ ನರ್ಷ ಮಾರ್ಗೋ ಸೊಪ್ಪು? ಆಯ್ತು ನೋಡಿರ್ತು. ನಾನು ರೀಪ ಕೂಡ ಹಚ್ಕೊಂತೀವಿ ಎಲ್ಲ ಖಾಲಿನೇ ಮಾಡ್ತೀನಿ. ಹಾಕಿದ್ರೊಳಗೆ ಹಚ್ಕೋ, ಅದ್ರೊಳಗೆ ಬೇಡ. ಹರ್ಷ ನಾನು ಹಚ್ಕೊಂತೀವಿ ಬಿಡು. ನೋಡು ಹ್ಞೂ ಅನ್ಲೈಕಿ ಆಮೇಲೆ ಹೇಳ್ತಾ ಏನು ಹೇಳಲ್ಲೈಕಿ. ಹರ್ಷ ಎಲ್ಲ ಕೂತ್ಕೊಂಡವನು ಅಷ್ಟು ಹಾಕಿಲ್ಲರಿಗೆ ಎಲ್ಲ ಪ್ಯಾಕೆಟ್ ಹರಿದಾರ್ದು ಇಟ್ಟು ಹಾಕಿ ಇವು ಕಾಳು ಹಾಕಿಲ್ಲ ನಮ್ಮ ಡಬ್ಬಿಗಳು. ಕಾಳು ಹಾಕಿಲ್ಲ ಡಬ್ಬಿ ಹಂಗೆ ಇಟ್ಬಿಡು. ಒಂದು ಚೀಲದೊಳಗೆ ಹಾಕಿಟ್ಬಿಡು ನಡ್ತೈತಿ. ಅವೇನು ಒಂದು 2-3 ಸಲ ಮಾಡಿದ ಆಯ್ಕೆ ಹೋಗ್ತವೆ. ಜೀರಿಗೆ ಪುಡ್ರನದು. ಇಲ್ಲಿ ನೋಡ್ರಿ ಇವಾಗ ಸ್ಪೆಷಲ್ ಆದಂಥ ಸಾಂಬಾರು ಮಾಡ್ಬೇಕಂತ್ರಿ. ಹಾಗಾಗಿ ಇದಕ್ಕೆ ಇದು ಮೆಣಸಿನ್ಕಾಯಿ, ಟಮಾಟಿ, ಜೀರಿಗೆ, ಆಮೇಲೆ ಮೆಂತ್ಯ, ಕೊತ್ತಂಬರಿ, ಸಬ್ಬಸ್ಗಿ ಇವು ಬ್ಯಾಳೆ ಹಾಕೇನ್ರಿ. ಇವು ಬ್ಯಾಳೆ, ಆಮೇಲೆ ಬೆಳ್ಳುಳ್ಳಿ, ಅರಶಿನ, ಉಪ್ಪು ಇದೆಲ್ಲ ಹಾಕಿ ಕುದಿಯಾಕೆ ಇಟ್ಬಿಡೋಣ್ರಿ. ಅದು ಸೀಟಿ ಮಾಡಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ. ಹೆಸರು ಬೇಳೆ ರೀ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಸಾರು ಐತ್ರಿ ಇದು. ಹಾಂ ಇವಾಗ ಒಂದು 3-4 ಸೀಟಿ ಆಗಲಿ ರೀ. ನಮ್ಮ ಮಮ್ಮಿಲಿ ರೊಟ್ಟಿ ಮಾಡತ್ತಾರೆ ರೀ. ಇದು ಅಡುಗೆ ಎಲ್ಲ ಆತು ಈಗ. ಆವಾಗ ರೊಟ್ಟಿ ಒಂದು ಅವ್ರು ಆತ ಅಡಿಗೆ. ಹಾಂ ಅನ್ನ ಮಾಡ್ಬೇಕಲ್ವ ಇನ್ನು ಆಕೆ ಅರಿಶಿ ಇದು ಮಾಡ್ತೀನಿ ತಡಿ. ಏನು ಕಾಜು ರೈಸ್ ಮಾಡ್ತೀನಿ ಆಕೆ. ಹೌದಾ? ಇವನ್ ತೊಗೊಂಬಂದಿಲ್ಲ ಏನವು ಬಾಸ್ಮತಿ ಬಾಸ್ಮತಿ ಐಕ್ಯನಮ್ಮ. ಆತ ಅದು ಆತ ಗೋಡಂಬಿ ತೊಗೊಂಬಂದಿನಲ್ಲ ಅದನ್ನ ಹಾಕಿ ರೈಸ್ ಮಾಡ್ತಾ ಅಂತಕ್ಕೆ ಸ್ಪೆಷಲ್ ಮಾಡುವ ಅಂತ ಇದೆ. ಭಾಳ ದಿನ ಆಗೈತಿ ತಿಂದಿಲ್ಲ ನಾವು. ಭಾಳ ಅಂತ ಇವ ಅಮ್ಮಾಗ ರೊಟ್ಟಿ ಬಿಸಿವು ಮಾಡಿದ್ ನನ್ನ ಮಗ ಬಾಬಾ ಸಬ್ಬಸಿ ಪಲ್ಯ ಒಳಗೆ ರೊಟ್ಟಿ ಹಾಕಿ. ಹೌದು ಅವಲಕ್ಕಿ ಮಾಡಿದ್ಲ ಬೇಕು ಬೆಳಿಗ್ಗೆ ನಮಗದು ತಿನ್ನಂಗ ನೋಡಿ ಹಂಗಾದ್ರು ಅವಲಕ್ಕಿ ವೇಸ್ಟ್ ಮಾಡಿದ್ರು ಅಷ್ಟು. ಮತ್ತೆ ಎದಕ್ಕೆ ಮಾಡ್ಬೇಕು ಅನ್ಕೊಂಡು ಆಕೆ ಅರ್ಶಿ ನಾಷ್ಟ ಅಂತಂದು ಬಿಡ್ಕೊಂತ ಅವಲಕ್ಕಿ ಬೆಳಿಗ್ಗೆ ನಾಷ್ಟ ಮಾಡಿದ್ರೆ ಚಿಕ್ಕನ್ ಬರ್ತೀನಿ ಅಂತ ಅಂದು ಈಗ ಯಾಕೆ ಮಾಡಿಲ್ಲ ರೀ ತಂಗಿಗೆ. ತಂಗಿ ಒಂದು 2 ಕಾತಿಲ್ಲ ನಾಷ್ಟ ಹಂಗಲ್ದು ಹೋಗಲ್ಗೋ ನಮ್ಗೆ ಅವಲಕ್ಕಿ ಅದು ಉಪ್ಪಿಟ್ಟು ತಿನ್ಬೋದಿನ. ಹೌದು ಅವಲಕ್ಕಿ ತಿನ್ನಂಗ ಇಲ್ಲಿ ಕಾಜು ರೈಸ್ ಮಾಡತ್ತಾರೆ. ಅದಕ್ಕೆ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಆಮೇಲೆ ಗೋಡಂಬಿ, ಜೀರಿಗೆ, ಏಲಕ್ಕಿ, ಲವಂಗ, ಚಕ್ರಮಗ್ಗಿ ಅದೆಲ್ಲ ಇದು ಚಕ್ರಮಗ್ಗಿ. ಇದು ಚಕ್ರಮಗ್ಗಿ ಅದು ಇವು ಬಾಸ್ಮತಿ ರೈಸ್ ತೊಗೊಂಬಂದಿಲ್ರಿ ಇವತ್ತು. ಈಕೆ ನಮ್ಮ ಅರ್ಶಿಯ ಮಾಡ್ತಾ ಅಂತ ಆಕೆ ಏನು ಹಿಂಗ ಮಾಡತ್ತ ಬೀಜ ಮಾಡ್ಕೊಲ್ಲ ಅರ್ಶಿ ಮಾಡ್ತಾ. ನೀರಾಗ ಹಾಕಿಟ್ಬಿಡ ನೀಗ ಅದನ್ನ ಅಕ್ಕಿ ಮೊದಲು ಹಾಕಿನ ವರ್ಷ ನೀರಾಗ. ಅದಕ್ಕೆ ತುಪ್ಪ ಕೊಡ್ದಾಳ್ರಿ ಫಸ್ಟ್. ತುಪ್ಪ ಎಣ್ಣೆ ಕೂಡ ಹಾಕಿ. ಇವಾಗ ಇಲ್ಲಿ ಡಬ್ಬಿದ್ರೊಳಗೆ ಮಾಡತ್ತೀವಿ ರೀ. ಅದಕ್ಕೊಂದು ಸ್ವಲ್ಪ ಎಣ್ಣೆ ಅಲ್ರಿ ತುಪ್ಪ. ಘೀ ಕಾಜು ರೈಸ್ ಏನು ಅರ್ಶ ಆಯ್ತು. ಹೌದಾ? ಸಾಕು ಬಿಡು. ಖಾಲಿ ಏನಾಗೈತಿ ಅಂತ ಅದ್ರೊಳಗೆ ಅಂದೆ. ಆಮೇಲೆ ಒಂದು ಸ್ವಲ್ಪ ಎಣ್ಣೆ ರೀ. ಸಾಕು ಬಿಡು ಅರ್ಶ್ಯ. ತುಪ್ಪನೂ ಭಾಳ ಹಾಕ್ಯಾಳ ಮಮ್ಮಿಗೆ. ಕಾಡು ತುಪ್ಪನೂ ಭಾಳ ಹಾಕ್ಯಾಳಕಿ. ಹಾಂ ರೊಟ್ಟಿ ಶೇಂಗಾ ಚಟ್ನಿ ಚಲೋ ಆತ. ಸಾಂಬಾರು ರೊಟ್ಟಿ ಸೂಪರ್. ಕೊಟ್ಟು ಬರಲೇ. ಆಮೇಲೆ ಇಲ್ಲೇ ಗೋಡಂಬಿ ಹಾಕಿ ಫ್ರೈ ಮಾಡೋದಾಗ್ರಿ ವರ್ಷ. ಅಷ್ಟೇ ಜೋರು ಇಡೋದು ಗ್ಯಾಸ್. ಬೇಡ ಬೇಡ
ಸ್ವಲ್ಪ ಲೈಟಾಗಿ ಇದು ಮಾಡ್ಕೋಬೇಕ್ರಿ, ಅದು ಬಿಸಿ. ಇಲ್ಲಿ ನೋಡ್ರಿ, ಇಲ್ಲ ಲೈಟಾಗಿ ಫ್ರೈ ಮಾಡ್ಕೊಂಡಿರಿ. ಅದು ಇದ್ರೊಳಗೆ ತಗೊಳತ್ರಿ ಅರ್ಶಿಯ. ಮತ್ತೇನು ಅರ್ಶಿಯ ನೆಕ್ಸ್ಟ್ ಈಗ ಇದು ಒಣ ಮಸಾಲೆ ಹಾಕ್ಬೇಕು. ಒಣ ಮಸಾಲೆ ಎಲ್ಲ ಹಾಕೋಬೇಕ್ರಿ. ಜೀರಿಗೆ, ಏಲಕ್ಕಿ, ಲವಂಗ, ಪಲಾವ್ ಎಲೆ, ಅನ್ನದೆಲೆ ಪಲಾವ್ ಎಲೆ 2 ಅಂದ್ರೆ ಜಲ್ದಿ ಹೊತ್ತು ಬಿಡ್ತಾವ. ವರ್ಷ ಉಳ್ಳಾಗಡ್ಡಿ ಹಾಕ್ಬಿಡು. ಸಾಕಾಕೈತಿಲ್ಲ ಅದ್ಲಿ. ಮಸಾಲೆ ರೈಸ್ ಟೈಪ್ ಮಾಡತ್ತಲ್ರಿ ಅರ್ಶಿಯ. ಅವಲಕ್ಕಿ ಮಾಡಂದಿ, ನಾಷ್ಟ ಜಲ್ದಿ ಮಾಡ್ತಿದ್ದಲ್ಲಿ ನೀನು. ಇವತ್ತೇನಾಗ್ತಿ ಹಿಂಗೆ? ಹೋಗಲಿಲ್ಲ, ಲೇಟಾಗಿ ಇದು ಮಾಡಿದೆ. ಹೌದಾ? ಚಾ ಇವಾಗಿದೆ ಸ್ವಲ್ಪ ಮೆತ್ತಗಾಗೋವರೆಗೂ ಬ್ರೌನ್ ಕಲರಿಗೆ ಒಂದು ಸ್ವಲ್ಪ ಬರ್ಬೇಕ್ರಿ ಅದು. ಅಷ್ಟೇ. ಗ್ಯಾಸ್ ಬಂದಾಗೈತಿ. ಬಂದಾಗಿದೆ. ಅಯ್ಯೋ, ನೋಡ್ಕೊಂಡು ಮಾಡಿ ಸ್ವಲ್ಪ ಬೆಂಕಿ ಹಚ್ಚಿಗಿಚ್ಚಿ ಮತ್ತು ನಮಗೆ ಬಗ್ ಅಂತೇಳಿ ಗ್ಯಾಸ್ ಚೇಂಜ್ ಮಾಡ್ಕೊಂಡು ಬರೀ. ನೀ ಕರೆಕ್ಟಾಗಿ ಇದು ಚಾಲು ಮಾಡ್ಬೇಕು ಅಷ್ಟೇ. ನಮ್ದು ಅಷ್ಟು ಇದ್ರಕ್ಕಿಂತ ಜಾಸ್ತಿ ಹಿಂಗೆ ಹೊಳಿಸಿದೆ ಅಂತಂದ್ರೆ ಮುಗೀತದ. ಬಂದು ಗಾಳಿ ತಾನ ಆರತೈತದ, ಅಷ್ಟು ಸ್ಲೋ ಇಡಬಾರ್ದು. ಇವಾಗ ಏನು ನೆಕ್ಸ್ಟ್? ಉಪ್ಪು ರುಚಿಗೆ ತಕ್ಕಷ್ಟು ಹಾಂ ಹಾಕಿನಿ. ನೆಕ್ಸ್ಟ್ ಎಲ್ಲ ಮಸಾಲೆ ರೀ. ಧನಿಯಾ ಪೌಡ್ರ್ ಎಲ್ಲ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಬೇಕು. ಇದೆಲ್ಲ ಬರೋದಿಟ್ಟಿವ್ರಿ, ಹಿಂಗೆ ಗೊತ್ತಾಗಲ್ಲ ಅಂತೇಳಿ. ಅಂದರೆ ಎಲ್ಲ ಮಸಾಲೆ ಸೇಮ್. ಗರಂ ಮಸಾಲ, ಚಿಕನ್ ಮಸಾಲೆ ಎಲ್ಲ ಸೇಮ್ ಹಾಕಂತಾವು. ಮತ್ತು ಚಿಕನ್ ಮಸಾಲ ಹಾಕಬೇಕು, ಗರಂ ಮಸಾಲ ಚಿಕನ್ ಮಸಾಲ ಹಾಕ್ಬಾರ್ದಲ್ಲ. ಕಾಜುನು ಲೈಟಾಗಿ ಫ್ರೈ ಆಗಿವ್ರಿ. ಒಂದು ಟೇಸ್ಟ್ ಮಾಡುವಂತ ವರ್ಷ ಟೇಸ್ಟ್ ಮಾಡೋಣ ನಮ್ಮ ವರ್ಷ ಮುಗ ನೋಡ್ರಿ ಹೆಂಗೆ ಆಕೈತಿ. ಹೂವು ಅರಳ್ದಂಗೆ ಅರಳ್ತೈತ್ರಿ. ಇದೇನು ಅರ್ಶ್ಯ? ಗರಂ ಮಸಾಲೆ. ಗೊತ್ತಾಯ್ತ ಮಗ. ಮತ್ತು ಬಿರಿಯಾನಿ ಮಸಾಲೆ. ನೆಕ್ಸ್ಟ್ ಚಿಕನ್ ಮಸಾಲೆ. ಜೀರಾ ಪೌಡ್ರ್, ಆಮೇಲೆ ಕಾಳು ಮೆಣಸಿನ ಪುಡಿ, ಪೆಪ್ಪರ್ ಪೌಡ್ರ್, ಬ್ಲ್ಯಾಕ್ ಪೆಪ್ಪರ್. ಇನ್ನು ನಮ್ದು ಇನ್ನೊಂದು ರೆಸಿಪಿ ಬಾಕಿ ಐತ್ರಿ, ನೂಡಲ್ಸ್ ಮಾಡೋದು. ಜೋರು ಬಿಡರ್ಷೆ ಗ್ಯಾಸ್. ನೀರು ಹಾಕಿ ಇದು ಕಾಜು ಯಾವಾಗ ಹಾಕ್ತಿ? ಲಾಸ್ಟಿಗೆ ನೀರು ಹಾಕ್ಬೇಕ್ರಿ. ಇವಾಗ ಎಷ್ಟು ಹಾಕಿದೆ ಅರ್ಷ? 3 ಗ್ಲಾಸ್ ಹಾಕಿ. ಅಂದರೆ ಇದನ್ನು 1.5 ಗ್ಲಾಸ್ ತೊಗೊಂಡಿರಲ್ಲ, ಹಾಗಾಗಿ 3 ಗ್ಲಾಸ್ ಹಾಕೋಬೇಕ್ರಿ. ಅಂದ್ರೆ ಅರ್ಷ ಸ್ವಲ್ಪ ಉದುರ ಮಾಡುವ ನಮಗೆ, ಅಂದ್ರೆ ಚಲೋ ಆಕೈತಿ. ಮೂರು ಹಾಕಿದೆ. ಬಿಡು, ಮತ್ತು 3 ಹಾಕಿ. 3 ಗ್ಲಾಸ್ ಇನ್ನೊಂದು ಅರ್ಧ ಹಾಕ್ಬೇಕಂತ. ಏನು ಮಮ್ಮಿ ಸಬ್ಸ್ಕ್ರೈಬರ್ ಬಂದಾರೆ? ಗುಲ್ಬರ್ಗದಿಂದ ಬಂದಾರ ನೋಡ್ರಿ. ಹಾ ರೀ, ಒಕ್ಕಳು ಖುಷಿರಿ. ಡೈಲಿ ವಿಡಿಯೋ ನೋಡ್ತೇನ್ರಿ. ಹೌದ್ರಿ, ಮುಂಜಾನೆ ನಿಮ್ಗೆ ವಿಡಿಯೋ ನೋಡೇ ನಾ ಹೇಳ್ತೇನ್ರಿ. ಚಲೋ ಆಯ್ತು ಬಿಡ್ರಿ. ಖುಷಿ ಆಯ್ತ. ಅವ್ರ ಅಕ್ಕನ ಪರೀಕ್ಷೆ ಐತಂತ್ರಿ, ಇಲ್ಲಿ ಬಂದಾರ. ಅವ್ರನ್ನ ಬಿಟ್ಟು ತಾವು ಮನಿ ಹುಡುಕೊಂತ ಬಂದಾರಂತ ನೋಡ್ರಿ. 1 ಗಂಟೆ ಆಯ್ತ್ರಿ ಮನೆ ಹುಡುಕಿ ಸಾಕು. ನೀ ಏನ್ ಕಲಿತಿಪ್ಪ? ನಾ ಡಿಗ್ರಿ ರೀ. ಡಿಗ್ರಿ ಕಡೆ ಆಯ್ತು. 2nd ಇಯರ್ ಮುಗ್ದದ್ರಿ. ನೀನ್ ಇಲ್ಲ ಅಲ್ಲೇ ಗುಲ್ಬರ್ಗದ? ಹಾ, ಗುಲ್ಬರ್ಗ. ಮನೆಗೆಲ್ಲ ಆರಾಮದಾರ? ಎಲ್ಲಾರು ಕೇಳಿದೆ ಅಂತ ಹೇಳು. ಹಾ ರೀ. ಒಂದ್ ರೊಟ್ಟಿ ಉಣ್ತಿಂತಿ? ಇಲ್ರಿ, ಬಿಸಿ ರೊಟ್ಟಿ ಊಟ ಮಾಡೈತಿ? ಮಾಡೇ ಬಂದಿದ್ದೀರಿ. ಸ್ವಲ್ಪ ಇಲ್ರಿ, ಮಾಡಿದಾರೆ. ನಿಮ್ ನೋಡೋದೇ ಒಂದ್ ಖುಷಿ. ರೊಟ್ಟಿ ತುಂಬ್ರಿ ನಂಗೆ. ಅದೇ ಹೆಂಗ್ ಹೊಡ್ ತುಂಬತೈತಿ ನೋಡಿ. ಊಟ ಮಾಡಿದ್ರೆ ಹೊಡ್ ತುಂಬತೈತಿಪ್ಪ. ಬರ್ತೀನಿ ಅನ್ಕೊಂಡಿದ್ರಿ ನೀವು. ಚಲೋ ಆತಪ್ಪ, ಖುಷಿ ಆಯ್ತು ನಮ್ಗನ. ನಮಗ್ ಖುಷಿ ಹೌದಿಲ್ಲ, ನಮ್ಮ ನೋಡಿ ಇಷ್ಟು ಪ್ರೀತಿ ಕೊಡ್ತಾರಲ್ಲ ಅಂತಂದ ಖುಷಿ ಆಕತಿ. ನಮ್ಮ ನೋಡಿಕೆಂತ ಬಂದಾಗ ಅಂತಂದ್ರೆ ನಮ್ಗೆ ಎಷ್ಟು ಖುಷಿ ಆಕತಿ ಅಂದ್ರೆ ಅಷ್ಟು ಖುಷಿ ಆಕತಿ ನಮ್ಗೆ. ಸಂಡೆ ಮನೆಗೆ ಇರ್ತಾರ ಅಂತ ಬಂದ್ರಿ. ಅಲ್ಲ, ಆರ್ಡರ್ನಾಗ ಇದ್ದಾಗ ಹೊರಗೆಲ್ಲ ನೋಡ್ತಿದ್ರಿ, ಆಂಟಿ ಎಲ್ಲ ಕಾಣ್ತಾರೆ. ಅಷ್ಟು ಹುಬ್ಳಿ ಅಂದ ತಕ್ಷಣ ನೆನಪು ಬಂದೆ ನಿಮ್ದು ಚಾನಲ್. ಹುಬ್ಳಿ ಎಂಬುದು ನೀವೇ ಕುಣದ್ರಿ.
ಚಲೋ ಆತಪ್ಪ, ಖುಷಿ ಆಯ್ತು ನೋಡಿ. ನಾವು ವಿಡಿಯೋದೊಳಗೆ ಹಂಗಾದೀವಿ, ಈಗ ಹಂಗಾದೇವ ಅನ್ನಂಗೆ ಹಾ ರೀ ಅನ್ಸುತ್ತಿಲ್ಲ. ನಮ್ಗೆ ಗೊತ್ತಿಲ್ಲ ವಿಡಿಯೋದಾಗ ನೋಡಿ ನೀವು ಹೆಂಗಿದ್ದೀರಿ ಅಂತೆಲ್ಲ. ಹಾಂ ಇದು ನೋಡ್ರಿ ನೀರು ಕುದಿಯಕತ್ತು. ಆರಿಪ ಅಕ್ಕಿ ಈ ಅರಿಶಿ ಅಕ್ಕಿ ಹಾಕಕತ್ಲ. ಆರಿಪ ಅಲ್ಲಿ ಚಾ ಕೊಡಕತ್ತಾಳ್ರಿ. ಒಂದು ರೊಟ್ಟಿ ತಿನ್ನೊಂದು ಬಲ್ಲೆ ಅನ್ನಕತ್ತಾನ್ರಿಪ್ಪ. ಅಕ್ಕಿ ಹಾಕಿ ಕೈ ಆಗ್ಬಿಡತ್ತ. ಎಷ್ಟು ಗಮಗಮನ ಹತ್ತಾರಿಪ್ಪ ಅರಿಶಿಯ. ಅಕ್ಕಿಗೆ ಹಗ್ಲಿಲ್ಲ ಆರಿಪ ಅಂದ್ರೆ ಸಿಟ್ಟು ಬರೈತ್ರಿಪ್ಪ. ಚಾವು ನೋಡ್ರಿಪ್ಪ ಇಲ್ಲ ಕಾಜು ರೈಸ್ ಆಗಿಲ್ರಿ ಇದು. ಹಂಗೆ ಬಿರಿಯಾನಿ ಆಗೈತ್ರಿ ಈಗ. ಅದು ಕಾಜು ಬಿರಿಯಾನಿ ಆಗಬೇಕು ಅಂತ ಹೇಳಿದ್ರೆ ಕಾಜು ಹಾಕ್ಬೇಕ್ರಿ. ಉಳ್ಳಾಗಡ್ಡಿ ಬೇಕಲ್ರಿ ಅದನ್ನು ಡೆಕೋರೇಟ್ ಮಾಡೋಕೆ. ಹಾಗಾಗಿ ಉಳ್ಳಾಗಡ್ಡಿ ಕರ್ಕೊಳತ್ತಾಳ್ರಿ ಅರ್ಶಿ. ಅದು ಉಳ್ಳಾಗಡ್ಡಿನೂ ಅದ್ರೊಳಗೆ ಎಷ್ಟು ಟೇಸ್ಟ್ ಕೊಡ್ತಾವ್ರಿ ಅವು ಕರ್ದು ಉಳ್ಳಾಗಡ್ಡಿ ರೀ ರೈಸ್ ಒಳಗೆ ರೀ. ಇಲ್ಲಿ ನೋಡ್ರಿ ಇಲ್ಲೇ ಕಾಜು ಹಾಕತ್ತಾಳ. ಕಾಜು ರೈಸ್ ಸೂಪರ್. ಅರ್ಶಿ ಎಲ್ಲ ಮಿಕ್ಸ್ ಮಾಡವ. ಅದು ಇಲ್ಲಂದ್ರೆ ಕಾಜು ಕಾಜು ಅಷ್ಟು ತಿಂತ. ನಮ್ಮ ಅರ್ಶಿಯನ್ನ ತಿಂತಾಳ್ರಿ ಕಾಜು ಕಾಜು ಹಾಕೊಂಡೆ. ಅರಿಶಿ ಅಂತ ಇದಕ್ಕೆ ಮಾಡ್ರಿ ಹೀಗೆ ಹರಿಪಾಗ. ಆಕಿಗೆಲ್ಲ ನೀಟ್ನೆಸ್ ಬೇಕಾರೆ ಚಂದ ಮಾಡಕ್ಕೆ. ರೆಡಿ ಆಯ್ತು ಅರ್ಶಿ? ಹಾಂ ಇದೇನಿದು ಎಲ್ಲ ತುಂಬಿ ಬಿಟ್ಟದಲ್ಲ. ಉಳ್ಳಾಗಡ್ಡಿ ಅಂತ ನೋಡಿ ಮಸ್ತಾಗಿತ್ತು ಗೋವಾ. ಗಮಗಮ ಅಂತ ಬರತ್ತೆ. ನನಗೇನು ಬರತ್ತಿಲ್ಲ. ನಮ್ಮ ನೆಗಡೆ ಆಗೈತಿ ಕರಿಗು. ಅದಕ್ಕೆ ಬರ್ತೀನಿ ಕೈಸ್ಬಿಡ್ಕೊಂಡು ನೋಡೋದು. ಯಾಕೆ ಸುಳ್ಳ ಎಣ್ಣಿದಮ್ಮ ಅದೇ ವಾ ಡಬ್ಬಿ ಬಿಸಿ ಬಿಸಿ ರೊಟ್ಟಿ ಮಾಡೈತಿ. ಮತ್ತು ಅದು ಕಾಜು ರೈಸ್ ಮಾಡ್ಕೊಂಡಾರ ಇವ್ರು. ಸ್ವಲ್ಪ ಕಾಜು ರೈಸ್ ಮಾಡಂದ್ರೆ ಏನಂತಾರೆ ಇವರು, ಸ್ವಲ್ಪ ಮಾಡೋಣ. ಯಾಕಂದ್ರೆ ನಾವು ಮ್ಯಾಗಿ ಮಾಡ್ಕೊಂಡು ತಿಂತೀವಿ. ಈಗ ರೈಸ್ ಮತ್ತೆ ಕೆಟ್ಟು ಹೋಗ್ಬಿಡೈತಂತ್ರಿ. ಹ್ಞೂ ಒಟ್ಟು ಆಕಿ ನೋಡಲ್ಲಿ ಮತ್ತೆ ಅದ್ರಾಗ ಹಾಕಿ ಹಾಕತ್ ಮತ್ತೆ ತೊಳಕತ್ತಾಳಲ್ಲಿ. ಹಸಿಟ್ಟಿಗಿರ್ರಿ ಬಿಡ. ಕ್ಯಾರೆಟ್ ಅಷ್ಟು ಚಲೋ ಆಗೈತೆ ಇಲ್ವಾ? ನಾನು ರೊಟ್ಟಿ ಉಂಡು ಮತ್ತು ಅದು ಕಾಜು ರೈಸ್ ತಿಂದೆ ನಾನು. ಚಲೋ ಆಗಿತ್ತು ಅದು ರೈಸ್. ಮಸ್ತಾಗಿತ್ತು ಅರ್ಶಿ. ಸೂಪರ್ ಆಗಿತ್ತು. ಇಲ್ಲಿ ಸೀರೆ ನೋಡ್ರಿಪ್ಪ ಇಷ್ಟ ಅದಾವ್ರಿ ನಮ್ಮ ಕಡೆ ಸೀರೆಗೆ. ಎಲ್ಲ ಡೆಲಿವರಿನೂ ಜಾಸ್ತಿ ಅದಾವ್ರಿ ಅವು. ಇಷ್ಟ ಉಳ್ದವ್ರಿ. ತಾಲಾಗ ಒಂದೊಂದು ಎಲ್ಲರೂ ತೊಗೊಂಡ್ಬಿಟ್ರೆ ಖಾಲಿ ಆಗ್ಬಿಡ್ತಾವೆ ನೋಡ್ರಿ. ಇಷ್ಟ ಅದ. ಅಮ್ಮ ನಿಮಗೆ ಥಂಡಿ ಹಂಗೆ ಆಯ್ತು ರೀ ಕಾಫಿ ಕುಡಿದ್ಮೇಲೆ? ಸರ್ ಕಡಿಮೆ ಅನಿಸ್ಲನ್ರಿ ಕಾಫಿ ಕುಡಿದ್ಮೇಲೆ? ಕಾಫಿ ಮಾಡಿಕೊಟ್ಟಿದ್ವಿ ಈಗ. ಹಾಂ ಕಾಫಿ ಕುಡಿದ್ರೆ ಸ್ವಲ್ಪ ಥಂಡಿ ಕಡಿಮೆ ಆಕೈತಿ. ಅದಕ್ಕೆ ಕಾಫಿ ಕುಡಿಯೋಡ್ರಿ ಅಂತಂದು ಕಾಫಿ ಮಾಡಿಕೊಟ್ಟಿದ್ವಿ ರೀ. ಕುಡಿದ್ರೆ ಮಕ್ಕೋರ ಒಂದು ಸ್ವಲ್ಪ ಹೊತ್ತು ರಾತ್ರಿ ನಿದ್ದಿಲ್ಲ ಅಂತೀರಿ ನೀವು. ಗಪ್ಪ ನಮ್ಮ ಮಕ್ಕೋಬೇಕ್ರಿ ನೀವು. ಫೋನ್ ಸ್ವಲ್ಪ ಹೊತ್ತು ಬಂದ್ ಮಾಡ್ಕೊಂಡು ಮಕ್ಕೊಂಬಿಡ್ರಿ. ಅನ್ನ ಚಾರ್ಜ್ ಇಟ್ಟು ಕೊಟ್ಟಿನಿ. ನೀ ಎಂಬೈತ್ವ ಅದು ಡಿಸೈನ್ಗೆ ಬೇಡಾರಿಪ್ಪ. ಹಾಂ ಹಾಂ ಹಂಗೆ ಸುಮ್ಮನೆ ಹೊಲಿ ನೀವು ಕೆಡಿಸ್ಕಿಟ್ಟಿವಿ ಸುಮ್ಮದ್ರ. ಯಾವ್ದಾರ ಒಂದು ಸಾದ ಕೊಡ್ತೀನಿ ಸುಮ್ಮನೆ. ಹ್ಞೂ ಮಾ ನೋಡ್ರಿ ಹೊಲಿತ್ನಿ ಅಂತಾಳ್ರಿ. ಹ್ಞೂ ಅದು ಮೊದ್ಲ ಹೇಳಿಕೆ ಹಂಗೈತ್ರಿ ಮಾ. ನೋಡ್ರಿ ನಾ ಹೊಲಿತ್ನಿ ಅಂತ ಅವ. ಒಂದು ಹೊಲ್ದಿಲ್ರಿ ಈಕಿ ಡಿಸೈನ್ ನೋಡಿದ್ರ. ಒಂದೊಂದು ಹೊಲ್ದಿಲ್ರಿ ಈಕಿ. ಬೇಡ ಸಾದಾ ಕೊಡ್ತೀನಿ. ಸಾದಾ ಕೊಡ್ತೀನಿ ಅದ್ರ ಹೊಲಿ ಒಂದೇ. ಈಗ ಹೊಲಿ ಮೊದಲ ಜಗ್ಗದ ಸೀರೆ ನಿನಗೆ ಇಟ್ಟದ್ದು ಎಲ್ಲ ಒಂದೊಂದು ಹೊಲ್ಕೊಂತಿ ಡಿಸೈನ್ ಡಿಸೈನು. ನಂದ ಹೊಲಿ ಅಂತಿ ಸಾದಾ ಕೊಡ್ತೀನಿ ನಾನು ಸುಮ್ಮನೆ. ಹೌದು ವರ್ಷ ಒಂದು ಮಚ್ಚರ್ದಾನಿ ಹೊಲಿಬೇಕು. ಸಂಜೆ ಮುಂದೆ ಹೊಲಿಯಾರಿಪ್ಪ ಮಚ್ಚರ್ದಾನಿ ಒಂದು ಅಕ್ಕಿಗೆ. ಹೊಲ್ದಾರ ಹೊಲಿಕಿಗೆ ಹೊಲಿಕಿಗೆ ಸೊಳ್ಳಿ ಅಕ್ಕಿ ಕಡ್ಸ್ಕೊಂಡು ಮತ್ತೆ ಇವಾಗ ಬ್ಲೌಸ್ ಹೊಲಿಯದ್ರಿ ನೋಡ್ರಿ. ನನ್ನ ಜಂಪರ್ ಎಷ್ಟು ಶೈನಿಂಗ್ ಹೊಡ್ಯಾಕತೈತಿ ಅಂತಂದು. ಹೊಲ್ಯಾಕತ್ಲರಿ ಆರಿಪಂದು ಕುಟ್ಟು ಚಲೋ ಆತು. ನಾ ಡಿಸೈನ್ ಹೊಲಿತೀನಿ, ನಾ ಸಾದಾ ಹೊಲಿತೀನಿ. ಮೊದಲು ಸಾಧಾರಣ ನೀಟಾಗಿ ಹೊಲಿವಯ್ಯವ. ನಾ ಕುಂದರ್ಲಾರ್ದಂಗೆ ಮತ್ತೆ ಹೊಳ್ಳಿ ಮಮ್ಮಿ ಬಂದ ನೋಡಲ್ಲಿ ಮಾಡ್ಕೊಂಡೆ. ಬೆಳಗಿದ್ದ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ನೋಡಲ್ಲಿ ಹೆಂಗೆ ಮಾತಾಡ್ತಾನ ಮತ್ತೆ. ರಾತ್ರಿ ಸ್ವಲ್ಪ ಬೇದಾಡಿದ್ದೆ ನಾನು ಲೇಟ್ ಆಗಿ ಬರೋದಕ್ಕೆ. ಬೆಳಗ್ಗೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ನಾ ಕ್ರಿಕೆಟ್ ಆಡಕ್ ಹೊಂಟೀನಿ ಅಂತಂದಿಲ್ಲ ಏನಂದಿಲ್ಲ.
ನನಗೆ ಹಂಗ ಸುಮ್ಮನೆ ಇದು ಮಾಡಾಕತ್ತೀನಪ್ಪ ಅಂತಂದ್ರೆ ನನಗೆ ಒಂಥರ ಬೇಜಾರು ಹಂಗದಂಗೆ ಆಕತ್ತಿತ್ತು. ಈಗ ಬಂದು ನಾವು ಖುಷಿ ಆತು. ಕಪ್ ತೊಗೊಂಡು ಎದರ ಕಪ್ಪು ಏನೈತೆ ಹಂಗವು ಐ ಮತ್ತು ಇದು KPL ವಿನ್ನರ್ಸ್ ಅಂತ ಗೆದ್ರಿ ನಾಸಿಪ್ಪ ನೀವ ಮತ್ತು ಗೆದ್ದಿದ್ದಕ್ಕ ಕೊಡ್ತಾರದ. ಹೌದು ಅದನ್ನ ಕೇಳ್ದು ಒಂದು ಇದನ್ನ ಮತ್ತೆ ಆಮೇಲೆ ಕೇಳ್ದು ಅದು ಇದು ದೊಡ್ಡದೈತಿ ನೋಡಿದ್ದು ಚಂದ ಐತಿ. ವಿನ್ನರ್ ಅಂತ ವಿನ್ನರ್ಸ್ ಮಸ್ತ್ ಐತಿ. ಗೆದ್ರಿ ನಾಸಿಪ್ಪ ಮಸ್ತ್ ಐತಿ ನೋಡಪ್ಪ ನೋಡು. ಫಸ್ಟ್ ಪ್ರೈಸ್ ಏನದ ಹೌದಲ್ಲ ಸಿಪ್ಪ? ಫಸ್ಟ್ ಇದ್ದಾನದು. ಹಾಂ ದುಡ್ಡನ್ನು ಕೊಟ್ರನ? ಇಲ್ಲ. ಹಾಂ ಕೊಟ್ಟಿದ್ರು ಅವ್ನು ಅದು ತೋರಿಸಲ್ಲವ, ಬರೀ ಪ್ರೈಸ್ ಅಂದ. ನೂರು ಕೆಲಸ ಸುಟಿ ಐತೆ ಇವತ್ತು. ಏನು ಬೆಳಗ್ಗೆ ಇವತ್ತು ಇದ್ರಾಗಿದ್ರನ? ಬೆಳಗ್ಗೆ ಇದ್ದಾನ ಕೆರೆ ಒಳಗೆ ಇದ್ರನ? ಹಾಂ ಹೌದನಾ? ಸುಲ್ತಾನ ಹೆಂಗೈತೆ ನೂಡಲ್ಸ್? ಚಲೋ ಐತಿ. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್ ಜೈ ಕರ್ನಾಟಕ.